Good morning children. In previous class we are discussing livestock. So last class ಅಲ್ಲಿ ನಾವು livestock ಅನ್ನೋದ್ರ ಬಗ್ಗೆ ತಿಳ್ಕೊತಾ ಇದ್ವಿ. ಸೊ ಅದರಲ್ಲಿ livestock ಅಂದರೆ ಏನು, ಹಾಗೇನೆ ಅನಿಮಲ್ ಹಸ್ಬೆಂಡರಿ. ಸೊ ಹೇಗೆ ನಮ್ಮ ಒಂದು ದೇಶದಲ್ಲಿ ಅದು ಬೆಳವಣಿಗೆನ ಆಯಿತು, ಹಾಗೇನೆ ಈ ಒಂದು ಅನಿಮಲ್ಸ್ನ ನಾವು ಹೇಗೆ ಯೂಸ್ ಮಾಡ್ಕೋತಾ ಇದ್ದೀವಿ. ಸೊ ಇದ್ರ ಬಗ್ಗೆ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಅದರಲ್ಲಿ ಹೊರೆ ಹೊರೋದಕ್ಕೋಸ್ಕರ ಅಂತಲೇ ಬಳಸ್ತಕ್ಕಂತಹ ಪ್ರಾಣಿಗಳು. ಸೊ ಬೀಸ್ಟ್ ಆಫ್ ಬರ್ಡನ್ ಅಂದರೆ ಸೊ ಹೊರೆಯನ್ನು ಹೊರೋದಕ್ಕಾಗಿಯೇ ಬಳಕೆ ಮಾಡ್ತಕ್ಕಂತಹ ಒಂದು ಪ್ರಾಣಿಗಳು ಯಾವ್ಯಾವುದು. ಸೊ ಈ ಹಾರ್ಸ್ ಇರ್ಬೋದು, ಹಾಗೆಯೇ ಮುಲ್ಸ್ ಇರ್ಬೋದು, ಹಾಗೆಯೇ ಯಾಕ್, ಬುಲಕ್. ಸೊ ಹೀಗೆ ಹಲವಾರು ಒಂದು ಅನಿಮಲ್ಸ್ಗಳನ್ನ ನಾವು ಯೂಸ್ ಮಾಡ್ಕೋತಾ ಇದ್ದೀವಿ. ಸೊ ಅದ್ರ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ವಿ. ಅದೇ ರೀತಿ ಈ ಒಂದು ಇಂಡಸ್ಟ್ರಿಗಳ ಒಂದು ಉದ್ದೇಶಕ್ಕೋಸ್ಕರನೇ ಅಂದರೆ ಕೈಗಾರಿಕೆಗಳ ಉದ್ದೇಶಕ್ಕಾಗಿ ಕೆಲವೊಂದು ಅನಿಮಲ್ಸ್ಗಳನ್ನ ನಾವು ಬೆಳೆಸ್ತಾ ಇದ್ದೀವಿ, ಸಾಕ್ತಾ ಇದ್ದೀವಿ. ಸೊ ಆ ರೀತಿಯ ಒಂದು ಅನಿಮಲ್ಸ್ಗಳು ಯಾವುದು ಅನ್ನೋದು ಸಹ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಹಾಗೆಯೇ ವೈಟ್ ರೆವಲ್ಯೂಷನ್ ಅನ್ನೋದನ್ನು ಯಾರು ಜಾರಿಗೆ ತಂದರು ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾಯಿದ್ವಿ. ಸೊ ಈ ಒಂದು ವೈಟ್ ರೆವಲ್ಯೂಷನ್ ಅಂತಕ್ಕಂಥದ್ದನ್ನು ಆವಿಷ್ಕಾರ ಮಾಡಿದವರು ಯಾರು ಅಂತಂದರೆ ವಿ ಜಿ ಕುರಿಯನ್ ಈಸ್ ಕನ್ಸಿಡರ್ಡ್ ಟು ಬಿ ಫಾದರ್ ಆಫ್ ವೈಟ್ ರೆವಲ್ಯೂಷನ್. ಶೀಪ್ ಆ್ಯಂಡ್ ಗೋಟ್ಸ್ ಆರ್ ರೀಡ್ ಮೇನ್ಲಿ ಟು ಗೆಟ್ ಮೀಟ್ ಆ್ಯಂಡ್ ವೂಲ್. ಸೊ ನಾವು ಈ ಒಂದು ವೈಟ್ ರೆವಲ್ಯೂಷನರಿ ಅಂತ ಏನು ನಾವು ಸ್ಟಾರ್ಟ್ ಮಾಡಿದ್ವೋ, ಸೊ ಅದಾದಮೇಲೆ ನಾವು ಹಲವಾರು ಪ್ರಾಣಿಗಳನ್ನು ನಾವು ಈ ಮೀಟ್ ಮತ್ತು ವೂಲ್ಗೋಸ್ಕರ ಬಳಸ್ತಾ ಇದ್ದೀವಿ. ಸೊ ಅದರಲ್ಲಿ ಈ ಶೀಪ್ ಮತ್ತು ಗೋಟ್ಸು ಸಹ ಒಂದು. ಸೊ ಶೀಪ್ ಮತ್ತು ಗೋಟ್ಸನ್ನು ಏನಕ್ಕೆ ಬಳಸ್ತೀವಿ ಅಂತ ಹೇಳಿದಾಗ ವೂಲ್ ಮತ್ತು ಮೀಟ್ಗೋಸ್ಕರ, ಅಂದರೆ ಮಾಂಸ ಮತ್ತು ಅದರ ಒಂದು ಉಣ್ಣೆ ಇದೆಯಲ್ಲ, ಸೊ ಅದಕ್ಕೋಸ್ಕರ ಈ ಒಂದು ಗೋಟನ್ನು ನಾವು ಬೆಳೆಸ್ತಾ ಇದ್ದೀವಿ. ವೂಲ್ ಈಸ್ ಸಪ್ಲೈಡ್ ಟು ವೇರಿಯಸ್ ವುಲನ್ ಟೆಕ್ಸ್ಟೈಲ್ ಮಿಲ್ಸ್. ಸೊ ವುಲನನ್ನು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಟೆಕ್ಸ್ಟೈಲ್ ಮಿಲ್ಗಳಿಗೆ ಅದನ್ನ ಶಿಫ್ಟ್ ಮಾಡಿ, ಸೊ ಅದರಿಂದ ವುಲ್ಲನ್ ಬಟ್ಟೆಗಳನ್ನು ಅಥವಾ ವುಲ್ಲನ್ ಕ್ಲಾತ್ಗಳನ್ನು ತಯಾರಿಸ್ತಾರೆ. ದೇರ್ ಈಸ್ ಎ ಗ್ರೇಟ್ ಡಿಮ್ಯಾಂಡ್ ಫಾರ್ ವುಲ್ಲನ್ ಕ್ಲಾತ್ ಇನ್ ವಿಂಟರ್, ಎಸ್ಪೆಷಲಿ ಇನ್ ನಾರ್ತ್ ಇಂಡಿಯಾ. ಸೊ ಅಂದರೆ ಈ ಒಂದು ವುಲ್ಲನ್ ಕ್ಲಾತನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಸೊ ಚಳಿಗಾಲದಲ್ಲಿ ನಮ್ಮ ಒಂದು ದೇಹವನ್ನು ಬೆಚ್ಚಗಿರಿಸೋದಕ್ಕೋಸ್ಕರ ಈ ಒಂದು ವುಲ್ಲನ್ ಕ್ಲಾತನ್ನು ಬಳಕೆ ಮಾಡ್ತೀವಿ. ಅದರ ತಯಾರಿಕೆಗೆ ಈ ಒಂದು ಶೀಪ್ ಮತ್ತು ಗೋಟ್ನ ಒಂದು ವುಲ್ಲನನ್ನು ಬಳಕೆ ಮಾಡ್ಕೋತಾ ಇದ್ದೀವಿ. ಸೊ ಅದರಲ್ಲೂ ಎಸ್ಪೆಷಲಿ ಇನ್ನು ನಾರ್ತ್ ಇಂಡಿಯಾದಲ್ಲಿ ಈ ಒಂದು ಬಟ್ಟೆಗಳಿಗೆ ಯಾವುದು ವುಲ್ಲನ್ ಕ್ಲಾತ್ಗಳಿಗೆ ಹೆಚ್ಚು ಬೇಡಿಕೆ ಇರೋದ್ರಿಂದ ಸೊ ಇದು ಒಂದು ಉದ್ಯಮ ಆಗಿ ಬೆಳವಣಿಗೆಯನ್ನು ಹೊಂದುತ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಒನ್ ಪೊಲ್ಟ್ರಿ ಫಾರ್ಮಿಂಗ್ ಆ್ಯಂಡ್ ಫಿಶಿಂಗ್ ಗಿವ್ ಅಸ್ ಪ್ರೋಟೀನ್ ಫುಡ್ಸ್. ಸೊ ಈ ಒಂದು ಫಿಶಿಂಗ್ ಮತ್ತು ಪೊಲ್ಟ್ರಿ ಫಾರ್ಮ್ಗಳನ್ನು ಏನಕ್ಕೆ ನಾವು ಮಾಡಿದ್ದೀವಿ ಅಥವಾ ಏನಕ್ಕೆ ಅದನ್ನ ಬೆಳವಣಿಗೆಗೆ ಅದನ್ನ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ಸೊ ಇದು ಪೊಲ್ಟ್ರಿ ಮತ್ತು ಫಿಶ್ ಅಂತಕ್ಕಂಥದ್ದು ಪ್ರೋಟೀನ್ ಫುಡ್ಡನ್ನು ನೀಡುತ್ತೆ. ಸೊ ಎಗ್ ಆ್ಯಂಡ್ ಫಿಶ್ ಆರ್ ವೆರಿ ಗುಡ್ ಸೋರ್ಸ್ ಆಫ್ ಪ್ರೋಟೀನ್. ಮತ್ತು ಎಗ್ಗು ಮತ್ತು ಫಿಶಲ್ಲಿ ಹೆಚ್ಚು ಪ್ರೋಟೀನ್ ಇರೋದ್ರಿಂದ ಸೊ ಈ ಒಂದು ಫಿಶ್ ಮತ್ತು ಪೊಲ್ಟ್ರಿ ಫಾರ್ಮ್ಗಳನ್ನ ಹೆಚ್ಚು ನಾವು ಅಭಿವೃದ್ಧಿಯನ್ನು ಮಾಡ್ತಾಯಿದ್ದೀವಿ. ಇಂಡಿಯಾ ಹ್ಯಾಸ್ ಎ ವೆರಿ ಲಾಂಗ್ ಕೋಸ್ಟ್ ಲೈನ್ ಫ್ರಮ್ ವೇರ್ ವಿ ಕ್ಯಾನ್ ಗೆಟ್ ಎ ಲಾರ್ಜ್ ಅಮೌಂಟ್ ಆಫ್ ಫಿಶ್. ಸೊ ಈ ಒಂದು ಎಗ್ ಮತ್ತು ಫಿಶಲ್ಲಿ ಹೆಚ್ಚು ಪ್ರೋಟೀನ್ ಇರೋದ್ರಿಂದ ಸೊ ಇವುಗಳನ್ನು ನಾವು ನಮ್ಮ ಒಂದು ಭಾರತ ದೇಶದಲ್ಲೇ ಹೆಚ್ಚಾಗಿ ಇದನ್ನ ಉತ್ಪಾದನೆ ಮಾಡ್ತಾಯಿದ್ದೀವಿ. ಸೊ ಹೇಗೆ ಅಂದರೆ, ಸೊ ನಮ್ಮ ದೇಶ ತುಂಬಾ ಅತಿ ಉದ್ದವಾದಂಥ ಒಂದು ಕೋಸ್ಟ್ ಲೈನನ್ನು ಒಳಗೊಂಡಿದೆ. ಸೊ ಅಪ್ ಟು ಗುಜರಾತಿಂದ ಪಶ್ಚಿಮ ಬಂಗಾಳದವರೆಗೂ ಸಹ ಅತಿ ಉದ್ದವಾದ ಸಮುದ್ರ ತೀರವನ್ನು ಹೊಂದಿರೋದ್ರಿಂದ ಸೊ ಇಲ್ಲಿ ಹೆಚ್ಚು ನಾವು ಫಿಶಿಂಗನ್ನು ಮಾಡಿ ಸೊ ಹೆಚ್ಚು ಫಿಶ್ಗಳನ್ನು ನಾವು ಏನು ಮಾಡ್ತಾಯಿದ್ದೀವಿ, ಫಿಶನ್ನು ಹಿಡಿದು ಸೊ ಅದರಿಂದ ಅದನ್ನು ಮಾರಾಟ ಮಾಡಿ ಸೊ ಅದರಲ್ಲಿ ಏನು ಪ್ರೋಟೀನ್ ಅಂತ ಹೇಳ್ತೀವೋ ಸೊ ಅದನ್ನು ನಾವು ಹೆಚ್ಚು ಪಡ್ಕೋತಾ ಇದ್ದೀವಿ. ಸೊ ಅಲ್ಲಿ ನಿಮಗೆ ಪಿಕ್ಚರ್ಸನ್ನು ಕೊಟ್ಟಿದ್ದಾರೆ ನೋಡಿ, ಪೊಲ್ಟ್ರಿ ಫಾರ್ಮಿಂಗ್ ಅಂದರೆ ಏನು ಅಂತ. ಸೊ ಇಲ್ಲಿ ಕೊಟ್ಟಿದ್ದಾರೆ, ಕೋಳಿ ಫಾರ್ಮ್ ಅಂತ ಕರಿತೀವಿ ಅಲ್ವಾ. ಸೊ ಇದನ್ನೇ ನಾವು ಪೊಲ್ಟ್ರಿ ಫಾರ್ಮಿಂಗ್ ಅಂತ ಕರಿತೀವಿ. ಸೊ ಹಾಗೆಯೇ ವಿ ಗೆಟ್ ವೂಲ್ ಫ್ರಮ್ ಶೀಪ್. ಸೊ ಈ ರೀತಿ ಶೀಪ್ಗಳನ್ನು ಚೆನ್ನಾಗಿ ಅದನ್ನ ಸಾಕಿ ಕೊನೆಗೆ ಅದರಲ್ಲಿರ್ತಕ್ಕಂಥ ಹುಲ್ಲನ್ನು ಈ ರೀತಿಲಿ ಬೇರ್ಪಡಿಸಿ ಸೊ ಅದನ್ನು ನಾವು ಯೂಸ್ ಮಾಡ್ಕೋತೀವಿ. ಸೊ ಹಾಗೆ ನೆಕ್ಸ್ಟ್ ಒನ್ ನೋಡಿ, ಇದು ಫಿಶಿಂಗ್. The rearing of fish in artificial water reservoir for commercial purposes called
ಸ್ಪೀಷಿಯಸ್ ಕಲ್ಚರ್ ಈಸ್ ಆಲ್ಸೋ ಬೀಯಿಂಗ್ ಡೆವಲಪ್ಡ್. ಇದ್ರ ಜೊತೆಗೆ ನಾವು ಈ ಫಿಶಿಂಗ್ ಅಂತಕ್ಕಂಥದ್ದನ್ನು ಆರ್ಟಿಫಿಷಿಯಲ್ ವಾಟರ್ ರಿಸರ್ವೇಯರಲ್ಲೂ ಸಹ ನಾವು ಇದನ್ನ ಬೆಳೆಸ್ತಾ ಇದ್ದೀವಿ, ಸಾಕ್ತಾ ಇದ್ದೀವಿ ಫಿಶ್ಗಳನ್ನು. ಎಲ್ಲಿ ಅಂತ ಹೇಳಿದ್ರೆ, ಸೊ ನಾನು ಹೇಳಿದ್ದು ಕಡಲ ತೀರಗಳಲ್ಲಿ ಹೆಚ್ಚು ಫಿಶಿಂಗನ್ನು ಮಾಡ್ತಾ ಇದ್ದೀವಿ ಅಂತ. ಜೊತೆಗೆ ನಮ್ಮ ಒಳನಾಡಿನಲ್ಲಿ ಅಂದರೆ ಇವಾಗ ಕಾವೇರಿ ನದಿ, ಕೃಷ್ಣ, ಹಾಗೆಯೇ ಘಟಪ್ರಭಾ, ಮಲಪ್ರಭಾ ನದಿಗಳಿದ್ದಾವೆ, ಹಾಗೆ ದೊಡ್ಡ ದೊಡ್ಡ ಒಂದು ಕೆರೆಗಳಿದ್ದಾವೆ. ಸೊ ಅವುಗಳೆಲ್ಲವೂ ಸಹ ಫಿಶಿಂಗನ್ನು ಮಾಡ್ತಾ ಇರ್ತಕ್ಕಂಥ ನಾವು ಗಮನಿಸ್ಬೋದು. ಸೊ ಇದೇನಾಗ್ತಾ ಇದೆ, ಈ ಫಿಶಿಂಗ್ ಅಂತಕ್ಕಂಥದ್ದು ಡೆವಲಪಿಂಗ್ ಆಗ್ತಾ ಇದೆ. ಎ ಮೂವ್ಮೆಂಟ್ ಕಾಲ್ಡ್ ಸಿಲ್ವರ್ ರೆವಲ್ಯೂಷನ್ ಈಸ್ ಏಮ್ಡ್ ಅಟ್ ಇನ್ಕ್ರೀಸಿಂಗ್ ಫಿಶ್ ಪ್ರೊಡಕ್ಷನ್. ಈ ಒಂದು ಫಿಶ್ ಪ್ರಾಡಕ್ಟನ್ನು ಹೆಚ್ಚು ಮಾಡೋದಕ್ಕೆ ಅಥವಾ ಅದನ್ನ ಅಭಿವೃದ್ಧಿ ಮಾಡಿಸೋದನ್ನು ನಾವೇನಂತ ಕರಿತೀವಿ ಅಂದರೆ ಸಿಲ್ವರ್ ರೆವಲ್ಯೂಷನರ್ ಅಂತ ಕರಿತೀವಿ. ಸೊ ಅದೇ ರೀತಿ ಸ್ಕಿನ್ಸ್ ಆ್ಯಂಡ್ ಹೈಡ್ಸ್ ಆರ್ ಯೂಸ್ ಇನ್ ಲೆದರ್ ಇಂಡಸ್ಟ್ರಿ ಟು ಮೇಕ್ ಲೆದರ್ ಪ್ರಾಡಕ್ಟ್. ಸೊ ಈ ಒಂದು ಶೀಪ್ ಮತ್ತು ಗೋಟ್ ಇರ್ಬೋದು, ಸೊ ನಾವೇನು ಬೇರೆ ಬೇರೆ ರೀತಿ ಅನಿಮಲ್ಗಳನ್ನ ಸಾಕ್ತೀವೋ, ಸೊ ಅವುಗಳ ಸ್ಕಿನ್ ಮತ್ತು ಹೈಡ್ಸ್ಗಳನ್ನು ತಗೊಂಡು ಲೆದರ್ ಇಂಡಸ್ಟ್ರಿಗಳಲ್ಲಿ ಅದನ್ನು ಯೂಸ್ ಮಾಡ್ಕೋತಾರೆ. ಏನಕ್ಕೆ? ಟು ಮೇಕ್ ಲೆದರ್ ಪ್ರಾಡಕ್ಟ್. ಸೊ ಲೆದರ್ ಪ್ರಾಡಕ್ಟ್ಗಳನ್ನು ಮಾಡಲಿಕ್ಕೆ ಸೊ ಅವುಗಳನ್ನ ಯೂಸ್ ಮಾಡ್ಕೋತಾರೆ. ಸೊ ಬೆಲ್ಟ್ ಇರ್ಬೋದು, ಸೊ ನೀವು ಹಾಕೊಳ್ತಕ್ಕಂಥ ಸ್ಲಿಪ್ಪರ್ಸ್ ಇರ್ಬೋದು. ಸೊ ಈ ರೀತಿ ವೆರೈಟಿ ಆಫ್ ಥಿಂಗ್ಸ್ಗಳನ್ನು ಈ ಒಂದು ಲೆದರ್ ಪ್ರಾಡಕ್ಟ್ಗಳಲ್ಲಿ ಮಾಡಲಿಕ್ಕೆ ಈ ಒಂದು ಅನಿಮಲ್ಸ್ಗಳ ಒಂದು ಸ್ಕಿನ್ನನ್ನು ಯೂಸ್ ಮಾಡ್ಕೋತಾರೆ. ಕೌ ಡಂಗ್ ಮೇಕ್ಸ್ ಗುಡ್ ನ್ಯಾಚುರಲ್ ಮ್ಯಾನ್ಯೂರ್ ದಟ್ ಮೇಕ್ಸ್ ದಿ ಸಾಯಿಲ್ ಫರ್ಟೈಲ್. ಜೊತೆಗೆ ಈ ಒಂದು ಹಸುಗಳ ಒಂದು ಸಗಣಿ ಇದೆಯಲ್ಲ, ಸೊ ಅದನ್ನು ಸಹ ಒಂದು ಸೋರ್ಸ್ ಆಗಿ ಯೂಸ್ ಮಾಡ್ಕೋತಾ ಇದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ, ಟು ಮೇಕ್ ದಿ ಸಾಯಿಲ್ ಫರ್ಟೈಲ್ ಅಂದರೆ ಇದನ್ನು ಗೊಬ್ಬರವಾಗಿ ಇದನ್ನ ಬಳಕೆ ಮಾಡ್ಕೋತಾ ಇದ್ದಾರೆ. ನ್ಯಾಚುರಲ್ ಮ್ಯಾನ್ಯೂರ್ ದಟ್ ಮೇಕ್ಸ್ ದಿ ಸಾಯಿಲ್ ಫರ್ಟೈಲ್ ಅಂದರೆ ಇದನ್ನ ಮಣ್ಣಿಗೆ ಗೊಬ್ಬರವಾಗಿ ಬಳಸೋದ್ರಿಂದ ಇದು ಒಂದು ನೈಸರ್ಗಿಕವಾದ ಗೊಬ್ಬರ ಅಂತಲೂ ಸಹ ಹೇಳ್ಬೋದು. ಹಾಗೆಯೇ ಕೌ ಡಂಗ್ ಇಸ್ ಆಲ್ಸೋ ಯೂಸ್ಡ್ ಆ್ಯಸ್ ಫ್ಯೂಯಲ್ ಇನ್ ಬಯೋಗ್ಯಾಸ್ ಪ್ಲ್ಯಾಂಟ್ಸ್. ಇದ್ರ ಜೊತೆಗೆ ಆ ಒಂದು ಸಗಣಿಯನ್ನು ಒಣಗಿಸಿ ಸೊ ಅದನ್ನು ಈ ಒಂದು ಬಯೋಗ್ಯಾಸ್ಗಳಲ್ಲಿ ಉರುವಲಾಗಿಯೂ ಸಹ ಅದನ್ನ ಬಳಕೆ ಮಾಡ್ತಾ ಇದ್ದಾರೆ. ಸೊ ಬಯೋಗ್ಯಾಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ನಾನ್ ಕನ್ವೆನ್ಷಿಯಲ್ ಸೋರ್ಸ್ ಆಫ್ ಎನರ್ಜಿ. ಸೊ ಈ ಒಂದು ಬಯೋಗ್ಯಾಸ್ ಅಂತಕ್ಕಂಥದ್ದು ಒಂದು ಪ್ರಮುಖವಾದ ನಾನ್ ಕನ್ವೆನ್ಷಿಯಲ್ ಸೋರ್ಸ್ ಅಂತಲೂ ಸಹ ಹೇಳ್ಬೋದು. ಸೊ ಇದಿಷ್ಟು ಈ ಒಂದು ವೈಟ್ ರೆವಲ್ಯೂಷನರಿ ಮತ್ತು ಸಿಲ್ವರ್ ರೆವಲ್ಯೂಷನ್ ಅಂತ ಸಿಲ್ವರ್ ರೆವಲ್ಯೂಷನಲ್ಲಿ ಬರ್ತಕ್ಕಂತಹ ಪಾಯಿಂಟ್ಸ್ಗಳು. ಸೊ ನೆಕ್ಸ್ಟ್ ಒನ್, ಅನಿಮಲ್ ಕೇರ್. ಇಂಡಿಯಾ ಆ್ಯಸ್ ಅಬೌಟ್ 1/5 ಆಫ್ ದಿ ವರ್ಲ್ಡ್ಸ್ ಕ್ಯಾಟಲ್ ಪಾಪ್ಯುಲೇಷನ್. ಸೊ ನಮ್ಮ ಇಂಡಿಯಾದಲ್ಲಿ ಇಡೀ ಪ್ರಪಂಚದಲ್ಲೇ 1/5 ಈ ಒಂದು ಕ್ಯಾಟಲ್ ಪಾಪ್ಯುಲೇಷನ್ ಹೆಚ್ಚಾಗಿದೆಯಂತೆ. ಅಂದರೆ ಇಡೀ ಪ್ರಪಂಚದಲ್ಲೇ ಇರ್ತಕ್ಕಂತಹ ಒಂದು ಏನು ಹಸುಗಳಿದೆಯೋ ಆ ಹಸುಗಳ ಪ್ರಮಾಣದಲ್ಲಿ 1/5 ಭಾಗ ಅಂದರೆ ಇಡೀ ಪ್ರಪಂಚದಲ್ಲಿರುವಂತಹ ಅಷ್ಟು ಕೌಗಳನ್ನು ನಾವು 5 ಭಾಗಗಳಾಗಿ ಮಾಡಿದ್ರೆ ಅದರ 1 ಭಾಗ ನಮ್ಮ ಒಂದು ದೇಶದಲ್ಲೇ ಇದೆ. ಬಟ್ ದಿ ಕ್ವಾಲಿಟಿ ಈಸ್ ವೆರಿ ಪೂರ್. ಆದರೆ ಏನಾಗಿದೆ, ಆ ಒಂದು ಹಸುಗಳ ಒಂದು ಕ್ವಾಲಿಟಿ ಅಂತಕ್ಕಂಥದ್ದು ತುಂಬಾ ಕಡಿಮೆ. ಅಂದರೆ ಎಲ್ಲವೂ ಸಹ ಬಳಕೆಗೆ ಬರೋದಿಲ್ಲ. ನಮ್ಮ ದೇಶದಲ್ಲಿರ್ತಕ್ಕಂತಹ ಎಲ್ಲ ಹಸುಗಳು ಅಥವಾ ಎಲ್ಲ ಕೌಗಳು ಸಹ ಬಳಕೆಗೆ ಬರ್ತಕ್ಕಂತಹ ಹಸುಗಳಲ್ಲ. ಸೊ ಅದರಲ್ಲಿ ಕೆಲವೊಂದು ವಯಸ್ಸಾಗಿರ್ತಕ್ಕಂಥ ಹಸುಗಳಿರ್ಬೋದು, ಕೆಲವೊಂದು ಅಪೌಷ್ಟಿಕತೆಯಿಂದ ಕೂಡಿರ್ತಕ್ಕಂತಹ ಹಸುಗಳಿರ್ಬೋದು ಅಲ್ವಾ. ಸೊ ನೀವೇ ನೋಡಿರ್ತೀರ, ಅಲ್ಲಿ ರೋಡಲ್ಲೆಲ್ಲ ನಿಂತಿರ್ತಕ್ಕಂಥ ಹಸುಗಳು, ಅದನ್ನ ಏನಕ್ಕೂ ನಾವು ಬಳಕೆ ಮಾಡೋದಿಲ್ಲ. ಕೆಲವು ಮಾತ್ರ ನಾವು ಇಂಟ್ರೆಸ್ಟ್ ಕೊಟ್ಟು ಅದನ್ನ ಬೆಳೆಸಿರ್ತೀವಲ್ಲ, ಸೊ ಅಂಥವು ಮಾತ್ರ ಬಳಕೆ ಬರ್ತಕ್ಕಂಥದ್ದು. ಸೊ ಹೆಚ್ಚು ಪಾಪ್ಯುಲೇಷನ್ ಆಫ್ ಕೌನ ಒಂದು ಪಾಪ್ಯುಲೇಷನ್ ಇದ್ರೂ ಸಹ ಅದರ ಒಂದು ಕ್ವಾಲಿಟಿ ಅಂತಕ್ಕಂಥದ್ದು ಕಡಿಮೆ ಇದೆ. ಸೊ ಎಫರ್ಟ್ಸ್ ಆರ್ ಬೀಯಿಂಗ್ ಮೇಡ್ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಅವರ್ ಕ್ಯಾಟ್ಲ್. ಸೊ ಅದು ನಾವು ಎಫರ್ಟ್ ಹಾಕಿದ್ರೆ ಆ ಒಂದು ನಮ್ಮ ದೇಶದಲ್ಲಿರ್ತಕ್ಕಂತಹ ಒಂದು ಕೌಗಳ ಒಂದು ಕ್ವಾಲಿಟಿಯನ್ನು ಸಹ ಹೆಚ್ಚಿಸ್ಬೋದು. ಇನ್ ಆರ್ಡರ್ ಟು ಪ್ರೊಟೆಕ್ಟ್ ಮರೀನ್ ಅನಿಮಲ್ಸ್ ಲೈಫ್, ಸೀ ಪೊಲ್ಯೂಷನ್ ಮಸ್ಟ್ ಬಿ ಚೆಕ್ಡ್. ಸೊ ಇದೆಲ್ಲ ಗಮನಿಸಿದ್ರೆ ನಾವು ನಮ್ಮ ಒಂದು ದೇಶದಲ್ಲಿರ್ತಕ್ಕಂತಹ ಒಂದು ಅನಿಮಲ್ಗಳನ್ನು ನಾವು ಏನು ಮಾಡಬೇಕಾಗಿದೆ, ಕೇರ್ ಮಾಡಬೇಕಾಗಿದೆ. ಸೊ ಪ್ರೊಟೆಕ್ಟ್ ದಿ ಮರೀನ್ ಅನಿಮಲ್ಸ್ ಲೈಫ್ ಅಂದರೆ ಈ ಒಂದು ಸೀಯಲ್ಲಿರ್ತಕ್ಕಂತಹ ಪ್ರಾಣಿಗಳಿದೆಯಲ್ಲ, ಅಂದರೆ ಅವುಗಳ ಒಂದು ಜೀವ ರಕ್ಷಣೆಯನ್ನು ಮಾಡಬೇಕಾಗಿದೆ. ಸೊ ಫಿಶಿಂಗನ್ನು ಮಾಡ್ತೀವಿ ಅಂತ ಅತಿಯಾಗಿ ಫಿಶಿಂಗ್ ಮಾಡಿದ್ರೆ ಏನಾಗುತ್ತೆ, ಸೊ ಈ ಒಂದು ಸಮುದ್ರಗಳಲ್ಲಿ ಇರ್ತಕ್ಕಂಥ ಫಿಶ್ಗಳ ಪ್ರಮಾಣ ಕಡಿಮೆ ಆಗುತ್ತೆ. ಇದು ಜೀವ ವೈವಿಧ್ಯತೆಯಲ್ಲಿ ಏನಾಗುತ್ತೆ, ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಫಿಶಿಂಗ್ ಅಂತಕ್ಕಂಥದ್ದನ್ನು
ಕಡಿಮೆ ಪ್ರಮಾಣದಲ್ಲಿ ಮಾಡಿ ಫಿಶ್ಗಳನ್ನ ಒಂದು ಜೀವವನ್ನು ಉಳಿಸ್ಬೇಕು. ಸಿ ಪೊಲ್ಯೂಷನ್ ಮಸ್ಟ್ ಬಿ ಚೆಕ್ಡ್. ಜೊತೆಗೆ ಈ ಫಿಶಿಂಗನ್ನು ಮಾಡೋದಕ್ಕೆ ಅಂತ ಸಾವಿರಾರು ಹಡಗುಗಳೆಲ್ಲ ಹೋಗುತ್ತೆ ಈ ಒಂದು ಸಮುದ್ರದ ಒಳಗಡೆ. ಸೊ ಹೋದವ್ರು ಏನು ಮಾಡ್ತಾರೆ, ಅಲ್ಲೇ ಏನು ಮಾಡ್ತಾರೆ, ಪೊಲ್ಯೂಷನನ್ನು ಮಾಡ್ತಾರೆ. ಸೊ ಈ ಒಂದು ಪ್ಲಾಸ್ಟಿಕ್ ಇರ್ಬೋದು, ಸೊ ಇವರು ಏನು ತಿಂಡಿ ತಿನ್ನೋದಕ್ಕೋ ಬೇರೆ ಬೇರೆ ಉದ್ದೇಶಗಳಿಗೆ ಇವರು ಪ್ಲಾಸ್ಟಿಕ್ಗಳನ್ನು ತಗೊಂಡೋಗಿರ್ತಾರೆ. ಸೊ ಅದನ್ನೆಲ್ಲ ಏನು ಮಾಡ್ತಾರೆ, ಸಮುದ್ರಗಳಲ್ಲಿ ಅದನ್ನ ಡಂಪ್ ಮಾಡಿ ಬರ್ತಾರೆ. ಸೊ ಅವಾಗ ಏನಾಗುತ್ತೆ, ಪೊಲ್ಯೂಷನ್ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಸೊ ಡಂಪಿಂಗ್ ವೇಸ್ಟ್ ಆ್ಯಂಡ್ ಆಯಿಲ್ ಕ್ಯಾರಿಡ್ ಬೈ ಶಿಪ್ ಪೊಲ್ಯೂಟ್ ಸಿ ವಾಟರ್ ವಿಚ್ ಇನ್ ಟರ್ನ್ ಕಾಸಸ್ ಗ್ರೇಟ್ ಡ್ಯಾಮೇಜ್ ಟು ಸಿ ಲೈಫ್. ಸೊ ಈ ರೀತಿ ಅವರು ಏನು ಅವ್ರು ತಗೊಂಡಂತಹ ಒಂದು ಪ್ಲಾಸ್ಟಿಕ್ ಇರ್ಬೋದು, ವೇಸ್ಟೇಜ್ಗಳನ್ನು ಅವ್ರು ಅಲ್ಲೇ ಬಿಟ್ಟು ಬರೋದ್ರಿಂದ ಸಿ ವಾಟರ್ ಏನಾಗುತ್ತೆ, ಪೊಲ್ಯೂಷನ್ ಆಗುತ್ತೆ. ಜೊತೆಗೆ ಈ ಒಂದು ಸಿ ವಾಟರ್ನ ಒಂದು ವೇನಲ್ಲಿನೇ ಈ ಒಂದು ಆಯಿಲ್ ಪ್ರಾಡಕ್ಟ್ಗಳನ್ನು ಸಾಗಾಣಿಕೆ ಮಾಡ್ತಾರೆ. ಪೆಟ್ರೋಲಿಯಂ, ಡೀಸೆಲ್, ಸೊ ಇವುಗಳನ್ನು ಹೆಚ್ಚು ಸಾಗಾಣಿಕೆ ಮಾಡ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದ್ರೆ ಸಮುದ್ರದ ಮಾರ್ಗಗಳ ಮೂಲಕ. ಸೊ ಈ ಥರ ಮಾಡಿದಾಗ ಏನಾಗುತ್ತೆ, ಕೆಲವೊಂದು ಸರಿ ಸಮುದ್ರ ಮಾರ್ಗಗಳಲ್ಲಿ ಈ ಒಂದು ಆಯಿಲ್ ಅಂತಕ್ಕಂಥದ್ದು ಸೋರಿಕೆ ಆಗುತ್ತೆ. ಸೋರಿಕೆ ಆದಾಗ ಏನಾಗುತ್ತೆ, ನೀರಿನ ಮೇಲೆ ಅದರ ಒಂದು ಪೆಟ್ರೋಲಿಯಂನ ಒಂದು ಪದರಗಳು ನಿಲ್ಲೋದ್ರಿಂದ, ಸೊ ಅದ್ರ ಪದರಗಳು ನಿಂತಾಗ ಏನಾಗುತ್ತೆ, ನೀರಿನ ಒಳಗಡೆಗೆ ಆಮ್ಲಜನಕದ ಪೂರೈಕೆ ಆಗೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಆಮ್ಲಜನಕ ಪೂರೈಕೆ ಆಗದೇ ಇದ್ದಾಗ, ಆಕ್ಸಿಜನ್ ಪೂರೈಕೆ ಆಗದೇ ಇದ್ದಾಗ ಏನಾಗುತ್ತೆ ಅಂದರೆ, ಸೊ ಪ್ರಾಣಿಗಳಿಗೆ ಉಸಿರಾಡೋದಕ್ಕೆ ಆಕ್ಸಿಜನ್ ಸಿಗೋದಿಲ್ಲ. ಸೊ ಅವಾಗ ಆ ಒಂದು ಸಿ ವಾಟರ್ನ ಅನಿಮಲ್ಗಳು ಸಹ ಜೀವ ಕಳ್ಕೊಳ್ಳೋ ಒಂದು ಹಂತಕ್ಕೆ ಬರ್ತವೆ. ಸೊ ಇದಕ್ಕೋಸ್ಕರ ಈ ಒಂದು ಆಯಿಲ್ ಪ್ರಾಡಕ್ಟ್ಗಳನ್ನ ಕ್ಯಾರಿ ಮಾಡ್ತಕ್ಕಂಥದ್ದನ್ನು ಸೊ ಏನು ಮಾಡಬೇಕು, ಹುಷಾರಾಗಿ ಅದನ್ನ ಕ್ಯಾರಿ ಮಾಡೋ ರೀತಿಯಲ್ಲಿ ಒಂದು ಕ್ರಮಗಳನ್ನು ಕೈಗೊಳ್ಳೋದು. ಸೊ ಇಷ್ಟೆಲ್ಲ ಮಾಡಿದಾಗ ಈ ಒಂದು ಅನಿಮಲ್ಗಳನ್ನು ನಾವು ಕೇರ್ ಮಾಡ್ಬೋದು. ಅನಿಮಲ್ಸ್ ಆರ್ ಒನ್ ಆಫ್ ಅವರ್ ವ್ಯಾಲ್ಯೂಬಲ್ ನ್ಯಾಚುರಲ್ ಸೋರ್ಸ್. ಹೌದಲ್ವಾ? ಸೊ ಇದರಿಂದ ಏನು ನಮ್ಗೆ ಗೊತ್ತಾಗುತ್ತೆ, ಅನಿಮಲ್ಸ್ ಆರ್ ಒನ್ ಆಫ್ ಅವರ್ ವ್ಯಾಲ್ಯೂಯಬಲ್ ನ್ಯಾಚುರಲ್ ರಿಸೋರ್ಸ್. ಸೊ ನಾವು ಫಿಶ್ ಮತ್ತು ಈ ಒಂದು ಕೌ ಇರ್ಬೋದು, ಇದನ್ನೆಲ್ಲ ನಾವು ಸೇವ್ ಮಾಡಲಿಲ್ಲ ಅಂದರೆ ಮುಂದೊಂದು ದಿನ ಈ ಎಲ್ಲ ಒಂದು ಅನಿಮಲ್ಸ್ಗಳು ಸಹ ಏನಾಗುತ್ತೆ, ಈ ಭೂಮಿ ಮೇಲೆ ತುಂಬಾ ಕಡಿಮೆಯಾಗಿ ನಶಿಸಿ ಹೋಗ್ತವೆ. ಸೊ ನಶಿಸಿ ಹೋದಾಗ ಸೊ ಈ ಒಂದು ಪರಿಸರದಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಈ ಒಂದು ಫಿಶ್ ಇರ್ಬೋದು, ಇದೆಲ್ಲ ಏನಾಗುತ್ತೆ, ವೇಸ್ಟೇಜ್ಗಳನ್ನು ಅಂದರೆ ಸಮುದ್ರದ ಒಳಗಡೆ ಇರ್ತಕ್ಕಂಥ ವೇಸ್ಟೇಜ್ಗಳನ್ನು ತಿಂದು ಬದುಕ್ತಕ್ಕಂತಹ ಜೀವಿಗಳು. ಸೊ ಈ ಫಿಶ್ಗಳ ಪ್ರಮಾಣ ಕಡಿಮೆ ಆದಾಗ ಏನಾಗುತ್ತೆ, ಈ ಒಂದು ಸಮುದ್ರದಲ್ಲಿ ಇರ್ತಕ್ಕಂತಹ ವೇಸ್ಟೇಜ್ಗಳು, ಬೇರೆ ಬೇರೆ ರೀತಿಯ ಪ್ರಾಣಿಗಳು ಸಂಖ್ಯೆ ಏನಾಗುತ್ತೆ, ಕೀಟಗಳು ಇದೆಲ್ಲ ಹೆಚ್ಚಾಗೋಗುತ್ತೆ. ಸೊ ಏನಾಗುತ್ತೆ, ಪರಿಸರದಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ. ಅದೇ ಒಂದು ಫಿಶ್ಗಳ ಸಂಖ್ಯೆನೂ ಸಹ ಅದಕ್ಕೆ ತಕ್ಕಂತೆ ಹೆಚ್ಚು ಪ್ರಮಾಣದಲ್ಲಿದ್ದಾಗ ಸೊ ಕೀಟಗಳ ಸಂಖ್ಯೆ ಸಹ ಕಡಿಮೆ ಆಗುತ್ತೆ, ವೇಸ್ಟೇಜ್ಗಳು ಇರ್ಬೋದು ಇವುಗಳ ಸಂಖ್ಯೆ ಸಹ ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ಪರಿಸರದಲ್ಲಿ ಎಲ್ಲವೂ ಸಹ ಪ್ರತಿಯೊಂದು ಜೀವಿ ಒಂದೊಂದನ್ನು ಅವಲಂಬಿಸಿ ಬದುಕ್ತಾ ಇರ್ತಕ್ಕಂಥದ್ದು. ಸೊ ಅದರಲ್ಲಿ ಯಾವುದಾದ್ರು ಒಂದು ಕೊಂಡಿ ಕಳ್ಚೋಯ್ತು ಅಂತ ಹೇಳಿದ್ರೆ ಸೊ ಅದನ್ನು ಅವಲಂಬಿಸಿರ್ತಕ್ಕಂಥ ಜೀವಿಯ ಸಂಖ್ಯೆ ಏನಾಗುತ್ತೆ ಅಂದರೆ ಜಾಸ್ತಿ ಆಗುತ್ತೆ. ಜಾಸ್ತಿ ಆದಾಗ ಸೊ ಪರಿಸರದಲ್ಲಿ ಇಂಬ್ಯಾಲೆನ್ಸ್ ಆಗಿ ಸೊ ಇದು ಏನಾಗುತ್ತೆ, ಸೊ ಇದರಿಂದ ಮತ್ತೊಂದಕ್ಕೆ ವಿನಾಶದ ಹಾದಿಯನ್ನು ಹಿಡಿಯೋ ಹಾಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಅನಿಮಲ್ ಕೇರ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಹಾಗೆ ನೋಡೋಣ. ಬಟ್ ಸ್ಯಾಡ್ಲಿ ದೇ ಆರ್ ನಾಟ್ ಲುಕ್ಡ್ ಆಫ್ಟರ್ ವೆಲ್. ಮೋಸ್ಟ್ ಡು ನಾಟ್ ಗೆಟ್ ಇನಫ್ ಫುಡ್ ಆರ್ ಪ್ರಾಪರ್ ಹೆಲ್ತ್ ಕೇರ್. ಸೊ ಎಫರ್ಟ್ಸ್ ಆರ್ ನೀಡೆಡ್ ಫ್ರಮ್ ಅವರ್ ಸೈಡ್ ಇನ್ ದಿಸ್ ರಿಗಾರ್ಡ್. ಸೊ ಇಷ್ಟೆಲ್ಲ ನಾವು ನೋಡೋದಾದರೆ ಇಷ್ಟೆಲ್ಲ ನಾವು ನೋಡಿದ್ಮೇಲೆ ನಮಗೇನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಸೊ ಅನಿಮಲ್ಗಳನ್ನು ನಾವು ಆದಷ್ಟು ಸಾಕಬೇಕು. ಹೌದಲ್ವಾ? ಅವುಗಳ ಒಂದು ಜೀವವನ್ನು ರಕ್ಷಣೆ ಮಾಡಬೇಕು. ಸೊ ಸಾಕೋದ್ರ ಜೊತೆಗೆ ಅವಳ ಕೇರ್ ಮಾಡಬೇಕು. ಹೌದಲ್ವಾ? ಇಷ್ಟು ಮಾಡಿದಾಗ ನಮಗೆ ನಮ್ಮ ಸುತ್ತಮುತ್ತಲಿರುವಂತಹ ಅನಿಮಲ್ಸ್ಗಳನ್ನ ಸಹ ಅವುಗಳ ಜೀವನ ಸಹ ಏನಾಗುತ್ತೆ, ತುಂಬ ಕೇರ್ಫುಲ್ಲಾಗಿರುತ್ತೆ. ಜೊತೆಗೆ ನಮ್ಮ ಜೀವ ವೈವಿಧ್ಯತೆಯು ಸಹ ಉತ್ತಮವಾಗಿ ಇರುತ್ತೆ. ಸೊ ಇದಿಷ್ಟು ಅನಿಮಲ್ ಕೇರ್ನ ಬಗ್ಗೆ ಆಯಿತು. ಸೊ ಇಲ್ಲಿ ಫ್ಯಾಕ್ಟೋಪೀಡಿಯಾದಲ್ಲಿ ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ ನೋಡಿ. D.R.V.G. ಕುರಿಯನ್ ಈಸ್ ನೌನ್ ಆ್ಯಸ್ ದಿ ಫಾದರ್ ಆಫ್ ದಿ ವೈಟ್ ರೆವಲ್ಯೂಷನ್. ನಾವು ಡಾಕ್ಟರ್ ವಿ ಜಿ ಕುರಿಯನ್ ಅವ್ರನ್ನ ಏನಂತ ಕರಿತೀವಿ ಅಂದರೆ ಫಾದರ್ ಆಫ್ ದಿ ವೈಟ್ ರೆವಲ್ಯೂಷನ್. ಸೊ ಇದಿಷ್ಟು ನಿಮ್ಮ ಲೈಫ್ ಸ್ಟೈಲ್ ಕ್ಲಾಸಲ್ಲಿ ಇರ್ತಕ್ಕಂತಹ ಇಂಪಾರ್ಟೆನ್ಸ್ಗಳು. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಅವರ್ ಇಂಡಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.